ಹಾಗೇನಾದ್ರೂ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಹೇಳ್ಕೊಬಿಟ್ಟ. ಸಾಸಿವೆ ಕಾಳಿನಷ್ಟು ಪ್ರಾಬ್ಲಮ್ ಇದ್ರೂ ಅದನ್ನ ಬೆಟ್ಟ ಮಾಡ್ಕೊಳ್ಳೋದಕ್ ಮುಂಚೆ ಹೇಳ್ಬಿಡೋದು ಒಳ್ಳೇದು. ಅದಕ್ಕೆ ಕೇಳ್ದೆ ಕಣೋ. ದೊಡ್ಡವ್ರು ನಾವಿದೀವಲ್ವಾ, ಅದು ನಮ್ ಕೈಲಿ ಸಾಧ್ಯವಾಗೋದಾದ್ರೆ ಸಾಲ್ವ್ ಮಾಡ್ಬಿಡೋಣ. ಅಮ್ಮ ನೀನ್ ಸುಮ್ನೆ ಇರು. ನೀನ್ ಅಂದ್ಕೊಳ್ತಿರೋ ಹಾಗೆ ನಮ್ಮಿಬ್ರು ಮಧ್ಯ ಗಲಾಟೆ ಆಗ್ಲಿ ಜಗಳ ಆಗ್ಲಿ ಏನು ಇಲ್ಲ ಅಮ್ಮ. ನೀನ್ ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡ್ಬೇಡ. ಖಂಡಿತವಾಗ್ಲೂ ಏನೂ ಇಲ್ಲ ತಾನೇ? ಅಮ್ಮ ಏನು ಇಲ್ಲಮ್ಮ. ಕಷ್ಟ ನನ್ ಹತ್ರನೂ ಸುಳಿದೇ ಇರೋ ಹಾಗೆ ಶೌರ್ಯ ಸರ್ ನೋಡ್ಕೋತಾರೆ. ನನ್ ಕಣ್ಣಲ್ಲಿ ನೀರ್ ಬಂದ್ರೆ ಅವ್ರು ಖಂಡಿತ ಸಹಿಸ್ಕೊಳಲ್ಲಮ್ಮ. ಗೊತ್ತಲ್ವಾ ನಿಂಗೆ? ಗೊತ್ತಿದ್ಯಮ್ಮ. ಅದಕ್ಕೆ ಅಲ್ವಾ ರಾಜಿ, ನಿನ್ ಬಗ್ಗೆ ಏನೂ ತಲೆ ಕೆಡ್ಸ್ಕೊಳ್ದೆ ನಾವು ತುಂಬಾನೇ ನೆಮ್ಮದಿಯಾಗಿದ್ದೀವಿ. ಮತ್ತೆ ಹೀಗೆಲ್ಲ ಯಾಕೆ ಹೇಳ್ತಿದ್ಯಾ? ತಾಯಿಯಾಗಿ ನಾ ತಿಳ್ಕೊಬೇಕಾದ್ದು ನನ್ನ ಕರ್ತವ್ಯ. ನಿನ್ ಕರ್ತವ್ಯ ಹಾಗಿರ್ಲಿ. ಅಳಿಯ ಮಗಳ ಮಧ್ಯೆ ಯಾವ ಸಮಸ್ಯೆ ಇಲ್ದೆ ಹೋದ್ರು ಏನೋ ಇದೆ ಅನ್ಕೊಂಡು ಏನೇನೋ ಊಹೆ ಮಾಡ್ಕೋತಿರಲ್ಲ, ಆ ಊಹೆನೆ ಗಂಡ ಹೆಂಡತಿರ್ ಮಧ್ಯೆ ಸಮಸ್ಯೆ ಬರೋದಕ್ಕೆ ಕಾರಣ ಆಗುತ್ತೆ. ಅಮ್ಮ ನಿನಗೆ ಹೇಳ್ತಿಲ್ಲ, ಸಾಮಾನ್ಯವಾಗಿ ಗಂಡ ಹೆಂಡತಿರ್ ಮಧ್ಯೆ ತಂದಿಡೋ ಜನ ಇರ್ತಾರೆ ಅಲ್ವಾ, ಓವರ್ ಆಕ್ಟಿಂಗ್ ಮಾಡೋರು. ಅವ್ರ ಬಗ್ಗೆ ಹೇಳ್ತಿದ್ದೆ. ನೀನು ನನ್ ಮುದ್ದು ಜಾನ್ಕಮ್ಮ. ರಾಜಿ, ಒಂದ್ ಸ್ವಲ್ಪ ಇಲ್ಲಿಗ್ ಬಾ. ಸರಿ ಅಮ್ಮ, ಒಂದ್ ನಿಮಿಷ ಬಂದೆ. ಚಾರು, ನೀನ್ ನೋಡ್ತಿದ್ರೆ ಹೊಟ್ಟೆ ಎಲ್ಲ ಉರಿತಿದೆ ಕಣೆ. ಕಾಲ್ ಕಿತ್ತೋಗೋವರೆಗೂ ಹೊಡೆದಿದ್ದಾರೆ. ಅವಳಿಗೆ ಕಣ್ ಬರ್ಲಿ ಅಂತಾನೆ ಹೀಗ್ ಮಾಡಿದ್ರು ಡಾಕ್ಟರ್. ಕಾಲಿಗೆ ಹೊಡೆದ್ರೆ ಕಣ್ಣು ಹೇಗ್ ಬರುತ್ತೆ ಮೇಡಮ್? ತಲೆ ಕೆಟ್ಟವರು. ಅದೇನೋ ಡಾಕ್ಟರ್, ಇದೆಲ್ಲ ಆದ್ಯನ್ ಕೆಲ್ಸನೇ. ಕಾಲಿಗೆ ಮಾತ್ರ ಏಟ್ ಬಿದ್ದಿದೆ ಅನ್ಕೊಂಡೆ, ಆದ್ರೆ ಮುಖಕ್ಕೂ ಏಟ್ ಆಗಿದೆಯಲ್ಲ. ಇವರು ಮೊದಲು ತರ ಆಗೋದಿಲ್ಲಮ್ಮ. ನನಗೆ ಸರಿಯಾಗಿ ಗುರ್ತು ಹಿಡಿಯೋದಿಕ್ ಆಗ್ತಿಲ್ಲ. ಇನ್ ನಿಮ್ ಮನೆಯವರು ನಿನ್ನ ಹೇಗ್ ಗುರ್ತು ಹಿಡಿತಾರೆ? ಬೇರೆ ಯಾರು ಅಂತ ಅನ್ಕೋತಾರೆ, ದೂರ ಮಾಡ್ತಾರೆ. ಅಯ್ಯೋ, ಅಯ್ಯೋ ಅಯ್ಯೋ ಚಾರು, ಸಾಯಿಸ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ನನ್ಗಿಲ್ಲಿ ಕಣ್ಣಿದ್ಯೋ ಇಲ್ವೋ ಅಂತ ತಿಳ್ಕೊಳಕ್ಕೆ ಆದ್ಯ ನನಗೆ ಟಾರ್ಚರ್ ಕೊಡ್ತಾ ಇದ್ದಾಳೆ. ಆದ್ರೂ ಸಹಿಸ್ಕೋತಾ ಇದ್ದೀನಿ. ಏನಕ್ಕೆ ಅನ್ಕೊಂಡಿದ್ಯಾ? ನನ್ ಮಾವ ಸೀನುಗೋಸ್ಕರ. ಚಾರು, ಅಗತ್ಯ ಬಿದ್ರೆ ಆದ್ಯನ್ ಕತೆ ಮುಗ್ಸಾದ್ರೂ ಸರಿ, ನನ್ ಮಾವನ್ನ ಮತ್ತೆ ಪಡ್ಕೋತೀನಿ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನ್ ಬಗ್ಗೆ ನಿನಗಿನ್ನೂ ಸರಿಯಾಗಿ ಗೊತ್ತಿಲ್ಲ ಡಾಕ್ಟರ್. ಅಯ್ಯಯ್ಯೋ, ಆದ್ರೂ ನೀನೇನ್ ಅನ್ಕೊಂಡಿದ್ಯಾ? ಫಿಸಿಯೋಥೆರಪಿ ಮಾಡಕ್ ಬಂದು ಕಾಲಿಗೆ ಆಯಿಲ್ ಹಚ್ಚಿ ಹೋಗ್ತೀಯ ಅಂತ ಅನ್ಕೊಂಡ್ರೆ ನನ್ ಮುಂದೆನೆ ಖಾರವಾಗಿ ಮಾತಾಡ್ತೀಯಾ? ಅಯ್ಯೋ ಚಾರು, ಸತ್ ಹೋಗ್ತಾರಮ್ಮ. ಬೀಗ್ರೆ, ಗಂಧನ ನಾನೇ ಹಚ್ತೀನಿ. ಇಬ್ರು ಗಂಡ್ಮಕ್ಳು ತಾಯಿ ಅಲ್ವಾ, ಅರ್ಥ ಮಾಡ್ಕೊಳ್ಳಿ.
ಅಮ್ಮ, ಏನ್ ಪರವಾಗಿಲ್ಲ ದೊಡ್ಡಮ್ಮ, ಮಗನಂತ ಮಗಳನ್ನೇ ಪಡ್ತಿದ್ಯಲ್ಲ, ದೇಶ ಪೂರ್ತಿ ಹೇಳ್ತಾರೆ ನಮ್ ರಾಜಿ ಹೆಸರುನ. ಕ್ಷಮಿಸ್ಬಿಡಮ್ಮ, ಅವಳಿಗೆ ಬುದ್ಧಿ ಇಲ್ಲ. ಅಮ್ಮ ಬಾ. ದೊಡ್ಡಮ್ಮ ಹೋಗು. ಬಾ ಅದ್ಯಾ. ಕುಂಕುಮ ಇಡಮ್ಮ.